ನಮಸ್ಕಾರ ಎಲ್ಲರಿಗೂ. ಒಬ್ರು ಕಮೆಂಟ್ ಮಾಡಿದ್ರು, ಮಗುವಿನ ವೇಟ್ ಗೇನ್ ಆಗ್ತಾ ಇಲ್ಲ, ತುಂಬಾನೇ ತಳಗಾಗಿದೆ, ಅಶಕ್ತವಾಗಿದೆ, ಅದ್ರ ಸಲುವಾಗಿ ಯಾವುದಾದ್ರೂ ಒಂದು ರೆಮಿಡಿನ ಕೊಡಿ ಅಂತ ಹೇಳಿಬಿಟ್ಟು. ಏನು ಮಾಡಬೇಕಂದ್ರೆ, ಶುಕ್ರವಾರ ದಿನ ಹಾಲು, ಆಹಾರ ಪದಾರ್ಥ ಮತ್ತು ಬಟ್ಟೆಗಳು, ಮಗುವಿನ ಸೈಜ್ದು ಬಟ್ಟೆಗಳನ್ನು ತೊಗೊಂಬಿಡಿ. ಹೊಸ ಬಟ್ಟೆಗಳನ್ನು ತೊಗೊಂಡ್ಬಿಟ್ಟು 13 ಬಾರಿ ಮಗುವಿನ ಮೇಲಿಂದ ನೀವು ಅಳಿಸ್ಬಿಟ್ಟು ಅದನ್ನು ನೀಡಿ ಪೀಪಲ್ ಅಂದರೆ ಕಡು ಬಡವರಿಗೆ, ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ದಾನ ಅಂತ ತಿಳ್ಕೊಂಡು ತಿಂಗಳಲ್ಲಿ ಒಂದು ಸಾರಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಜೊತೆಗೆ ಒಂದು ಅರಿಶಿನ ಕೊಂಬಣ್ಣ ತೊಗೊಂಡ್ಬಿಟ್ಟು ಗುರುವಾರದಿಂದ ಹಸಿ ಹಾಲಲ್ಲಿ ತೆಗೆದುಬಿಟ್ಟು ಅದನ್ನು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ. ಗುರುಗ್ರಹ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಮಗುವಿಗೆ ವಾಟರ್ ಥೆರಪಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೀರನ್ನು ನೋಡಿಬಿಟ್ಟು ಒಂದು ಗಾಜಿನ ಗ್ಲಾಸ್ ತೊಗೊಂಡು ನೀರಿನಲ್ಲಿ ಹೆಲ್ತು ಮತ್ತು ಮಗುವಿಗೆ ವೇಟ್ ಗೇನ್ ಆಗಬೇಕು, ವೇಟ್ ಬ್ಯಾಲೆನ್ಸ್ ಆಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು ಮಗುವಿನ ಹೆಲ್ತದಲ್ಲಿ ಅಂತ ತಿಳ್ಕೊಂಡ್ಬಿಟ್ಟು ಹೇಳ್ಕೊಂಡು ನವಗ್ರಹ ಮಂತ್ರವನ್ನು ಹೇಳಿ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಚ್ಚ ರಾಹುವೇ ಕೇತುವೆ ನಮಃ. ಈ ಮಂತ್ರವನ್ನು ಹೇಳಿ ನೀರನ್ನು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಮಗುವಿನ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಈ ರೆಮಿಡಿನ ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.